ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ನಮ್ಮಲ್ಲೆಲ್ಲ ಈ ಹಬ್ಬ ಬಂತು ಅಂತಂದ್ರೆ ಹೇಗೆ ತಯಾರಿರುತ್ತೆ? ಮನೆ ಗುಡಿಸೋದು, ಒರೆಸೋದು, ಅಲ್ಲಿ ಇಲ್ಲಿ ಶುಚಿ ಮಾಡೋದು ಇತ್ಯಾದಿ ಇತ್ಯಾದಿ ಇರುತ್ತೆ, ಹೌದಲ್ವೋ? ಆದರೆ ಉತ್ತರ ಪ್ರದೇಶದಲ್ಲಿ ಯೋಗಿಜಿನೇ ಬೇರೆ, ಯೋಗಿಜಿ ಸ್ಟೈಲೇ ಬೇರೆ ನೋಡಿ. ಯೋಗಿಜಿ ಕ್ಲೀನಿಂಗಿಗೆ ಅಂತ ಬುಲ್ಡೋಸರೇ ಕರೆಸ್ಬಿಟ್ಟಿದ್ದಾರೆ. ಅಂಡ್ ಆಲ್ರೆಡಿ ಕ್ಲೀನಿಂಗ್ ಶುರು ಕೂಡ ಆಗಿಬಿಟ್ಟಿದೆ. ಈ ಒಂದು ಅದ್ಭುತ ವಿಡಿಯೋವನ್ನು ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. ನೋಡಿದ್ರ? ಎಸ್, ಇದು ಗೋರಖ್ಪುರ ರೈಲು ನಿಲ್ದಾಣದ ಒಂದು ದೃಶ್ಯ. 100ಕ್ಕೂ ಹೆಚ್ಚು ಹೊಸ ಬುಲ್ಡೋಸರ್ಗಳನ್ನು ಕಂಡು ಪಾಪ ಜನಂತೂ ಬುಲ್ಡೋಸರ್ ಬಾಬಾ ಅವರ ಬುಲ್ಡೋಸರ್ಗಳು ಬಂದಿದ್ದಾಯ್ತು, ಇನ್ನೇನಿದ್ರು ಮಾಫಿಯಾ ದಿನ ಮುಗಿದು ಹೋಯ್ತು ಅಂತ ಉತ್ಸಾಹದಿಂದ ಫೋಟೋ ವಿಡಿಯೋ ತಗೊಂಡಿದ್ದು. ಅಂದ್ರೆ ಯೋಗಿ ಆದಿತ್ಯನಾಥ್ ಜಿ ಅವರ ಆ ಬುಲ್ಡೋಸರ್ ಮಾದರಿ ಯಾವ ರೀತಿಯಾದಂಥ ಒಂದು ಸೆನ್ಸೇಷನ್, ಯಾವ ರೀತಿ ಸಂಚಲನವನ್ನು ಸೃಷ್ಟಿ ಮಾಡಿದೆ ಅಲ್ವಾ? ವೀಕ್ಷಕರಿನ ಆಗ್ಲೇ ಹೇಳಿದ ಹಾಗೆ ಬುಲ್ಡೋಸರ್ ಕ್ಲೀನಿಂಗ್ ದೀಪಾವಳಿಗೂ ಮುನ್ನನೇ ಆರಂಭ ಆಗಿಬಿಟ್ಟಿದೆ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಯೋಗಿ ಆದಿತ್ಯನಾಥ್ ಜಿ ಸರ್ಕಾರ ಸಂಭಲ್ ಜಿಲ್ಲೆಯ ಕಲ್ಕಿ ಧಾಮದಿಂದ ಕೇವಲ 150 ಮೀಟರ್ ದೂರದಲ್ಲಿದ್ದಂತಹ ಒಂದು ಮಸೀದಿಯನ್ನ ಧ್ವಂಸಗೊಳಿಸಿಬಿಟ್ಟಿದ್ದಾರೆ. ಯಾಕೆ ಸುಮ್ನೆ ಕೆಡೋಬಿಟ್ರಾ? ಸುಮ್ನೆ ಧ್ವಂಸ ಮಾಡ್ಬಿಟ್ರಾ? ಇಲ್ಲ, ಯುಪಿ ಪೊಲೀಸರು ಹೇಳಿದ್ರು ಅದು ಅಕ್ರಮ ಕಟ್ಟಡ ಆಗಿತ್ತು. ಅಕ್ರಮವಾಗಿ ಆಕ್ರಮಿಸಲ್ಪಟ್ಟಂತಹ ಉದ್ಯಾನವನದ ಜಾಗದಲ್ಲಿ ಆ ಮಸೀದಿ ನಿರ್ಮಾಣ ಆಗಿತ್ತು. ಹಾಗಾಗಿ ಕಾನೂನು ಎಲ್ಲರಿಗೂ ಒಂದೇ ಅಂತ ಹೇಳಿ ಅದನ್ನ ನೆಲಸಮ ಮಾಡಲಾಗಿದೆ. ಅಂದ್ರೆ ಯೋಗಿಜಿ ಸರ್ಕಾರದ ಸಂದೇಶ ಯಾವತ್ತಿದ್ರೂ ಸ್ಪಷ್ಟವಾಗಿರುತ್ತೆ. ಏನು? ಯೋಗಿಜಿ ಆಡಳಿತದಲ್ಲಿ ಅಕ್ರಮ ಕಟ್ಟಡಕ್ಕೂ ಜಾಗ ಇಲ್ಲ, ಅಕ್ರಮ ಕೃತ್ಯಕ್ಕೂ ಯಾವತ್ತೂ ಜಾಗ ಇಲ್ಲ. ವೀಕ್ಷಕರ, ಇನ್ನೊಂದು ಕಡೆ ಮುಜಫರ್ ನಗರದ ಕುರ್ಬಾನ್ ಅಲಿಯಾಸ್ ಅಲ್ತಮಾಸ್ ಅನ್ನೋರು ಸೌದಿ ಅರೇಬಿಯಾದಲ್ಲಿ ಕೂತ್ಕೊಂಡು ಹೆಂಗಿದ್ರು ನಾನು ಉತ್ತರ ಪ್ರದೇಶದಲ್ಲಿ ಇಲ್ಲವಲ್ಲ, ಯೋಗಿಜಿಗೆ ನನ್ನನ್ನು ಏನು ಮಾಡಕ್ಕಾಗಲ್ಲ ಅನ್ನುವಂತಹ ಭ್ರಮೆಯಲ್ಲಿ ಸೌದಿಯಲ್ಲಿ ಕೂತ್ಕೊಂಡು ಯೋಗಿ ಆದಿತ್ಯನಾಥ್ ಜಿ ಅವರ ಬಗ್ಗೆ ಕೆಟ್ಟದಾಗಿ ಒಂದಷ್ಟು ಮಾರ್ಫ್ಡ್ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಾ ಇದ್ದ. ಈತನ ಎಲ್ಲ ಆಟವನ್ನ ಉತ್ತರ ಪ್ರದೇಶದ ಪೊಲೀಸರು ಬಹಳ ಕೂಲಾಗಿ ಹಂಗೆ ವಾಚ್ ಮಾಡ್ತಾ ಇದ್ರು. ಆತನ ಮೇಲೊಂದು ಕಣ್ಣನ್ನ ಇಟ್ಟಿದ್ರು. ಆತ ಭಾರತಕ್ಕೆ ಕಾಲಿಟ್ಟಿದ್ದೇ ತಡ ನೋಡಿ. ಯುಪಿ ಪೊಲೀಸರು ಆತನನ್ನ ಬಂಧಿಸಿ ಬಹಳ ಚೆನ್ನಾಗಿ ಕ್ಲಾಸ್ ಅನ್ನ ತಗೊಂಡ್ರು. ಎಷ್ಟು ಚೆನ್ನಾಗಿ ಕ್ಲಾಸ್ ತಗೊಂಡ್ರು ಅಂದ್ರೆ ಈ ವಿಡಿಯೋವನ್ನು ನೋಡಿ ನಿಮಗೆ ಅರ್ಥ ಆಗತ್ತೆ. ಅದಾದ ನಂತರ ಸೀದಾ ಜೈಲಿಗೆ ಕಳಿಸ್ಕೊಟ್ಟಿದ್ದಾರೆ. ಯೋಗಿಜಿ ಆಡಳಿತದಲ್ಲಿ ಕಾನೂನನ್ನ ಕೈಗೆತ್ತಿಕೊಂಡರೆ ಸೊಲ್ಯೂಷನ್ ಇಷ್ಟೇ, ವೆರಿ ಸಿಂಪಲ್. ಹಾಗಾಗಿ ಉತ್ತರ ಪ್ರದೇಶದಲ್ಲಿ ದೀಪಾವಳಿ ಹಬ್ಬಕ್ಕೆ ಕ್ಲೀನಿಂಗ್ ಅಂತೂ ಬಹಳ ಜೋರಾಗಿ ನಡೀತಾ ಇದೆ. ಹಾಗಂತ ನೀವು ಯೋಗಿಜಿ ಕೇವಲ ಯಾವಾಗ ನೋಡಿದ್ರು ಹೊಡೆಯೋದು, ಬಡಿಯೋದು, ಉರುಳಿಸೋದು ಇದರಲ್ಲೇ ಇರ್ತಾರೆ ಅಂತ ದಯವಿಟ್ಟು ಅಂದ್ಕೊಳ್ಬೇಡಿ. ಯೋಗಿ ಆದಿತ್ಯನಾಥ್ ಜಿ ಸರ್ಕಾರ ಈಗ ಉತ್ತರ ಪ್ರದೇಶದ ಜನರಿಗೆ ದೀಪಾವಳಿಗೊಂದು ಶುಭ ಸುದ್ದಿಯನ್ನ ಕೂಡ ನೀಡಿದ್ದಾರೆ. ಸ್ವತಃ ಅವರ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಹಿಂದಿಯಲ್ಲಿದೆ, ಅದನ್ನು ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ದೀಪಾವಳಿ ಹಬ್ಬದ ಮುನ್ನ ರಾಜ್ಯದ 14.82 ಲಕ್ಷ ಸರ್ಕಾರಿ ನೌಕರರಿಗೆ ಬೋನಸ್ ಅನ್ನ ನೀಡಲಾಗ್ತಾ ಇದೆ. ವೇತನ ಮ್ಯಾಟ್ರಿಕ್ಸ್ ಲೆವೆಲ್ 8ರವರೆಗಿರುವಂತಹ ನೌಕರರಿಗೆ 30 ದಿನಗಳ ವೇತನದ ಆಧಾರದ ಮೇಲೆ ಪ್ರತಿ ಅರ್ಹ ನೌಕರನಿಗೆ 6,908ರವರೆಗೆ ಬೋನಸ್ ಅನ್ನ ನೀಡಲಾಗುತ್ತೆ. ನೌಕರರ ನಿಷ್ಠೆ, ಶ್ರಮ ಮತ್ತು ಕೊಡುಗೆಗೆ ಇದು ಉತ್ತರ ಪ್ರದೇಶ ಸರ್ಕಾರ ನೀಡ್ತಾ ಇರುವಂತಹ ಒಂದು ವಿಶೇಷ ಉಡುಗೊರೆ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.
ಅಂದ್ರೆ ಯೋಗೀಜಿಯವರು ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ನೀಡ್ತಾರೆ, ನೌಕರರನ್ನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಆದರೆ ನಮ್ಮಲ್ಲೂ ಒಂದು ದರಿದ್ರ ಸರ್ಕಾರ ಇದೆ. ನೌಕರರಿಗೆ ಎಷ್ಟು ಗೌರವ ಕೊಡ್ತಾರೆ ಅಂತಂದ್ರೆ, ನೌಕರರಿಗೆ ಸಕಾಲಕ್ಕೆ ವೇತನವನ್ನ ಕೂಡ ಪಾವತಿ ಮಾಡದೆ ನೌಕರರಿಗೆ ಆತ್ಮಹತ್ಯಾ ಭಾಗ್ಯವನ್ನ ಕರುಣಿಸಿದ್ದಾರೆ. ನಮ್ಮ ರಾಜ್ಯದಲ್ಲಿ ದೀಪಾವಳಿ ಸ್ಪೆಷಲ್ ಇದೆ ನೋಡಿ. ಒಂದು ಕಡೆ RSS ಬ್ಯಾನ್ ಮಾಡೋದು, ಇನ್ನೊಂದು ಕಡೆ ಗ್ರಂಥಪಾಲಕರಿಗೆ ಸಂಬಳ ಇಲ್ಲ, ಮೇಲ್ವಿಚಾರಕರಿಗೆ ಸಂಬಳ ಇಲ್ಲ, ಉಪನ್ಯಾಸಕರಿಗೆ ಸಂಬಳ ಇಲ್ಲ, ಆರೋಗ್ಯ ಸಿಬ್ಬಂದಿಗಳಿಗೆ ಸಂಬಳ ಇಲ್ಲ, ಏನಿಲ್ಲ. ಇರೋದು ಒಂದೇ, ಕುರ್ಚಿ ಕಿತ್ತಾಟ. ಈ ದೀಪಾವಳಿ ಹಬ್ಬಕ್ಕಾದ್ರೂ ನನ್ನ ರಾಜಕೀಯ ಜೀವನದಲ್ಲಿ ಬೆಳಕು ಹರಿಯುತ್ತಾ ಅಂತ ಕಾಯ್ಕೊಂಡು ಕೂತಿದ್ದಾವೆ. ಇದು ನಮ್ಮ ಕರ್ನಾಟಕದ ಹಣೆ ಬರಹ. ವೀಕ್ಷಕರೇ, ಇನ್ನು ಹಿಂದೂಗಳ ಹಬ್ಬ ಬರ್ತಾ ಇದೆ ಅಂತಂದ್ರೆ ಸಾಕು, ಒಂದಷ್ಟು ಮಂದಿಯ ಗ್ಯಾನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅದರಲ್ಲೂ ದೀಪಾವಳಿ ಹಬ್ಬ ಬಂತು ಅಂತಂದ್ರೆ ಸಾಕು, ಪರಿಸರದ ಮೇಲಿನ ಕಾಳಜಿ ಉಕ್ಕಿ ಉಕ್ಕಿ ಬಂದ್ಬಿಡುತ್ತೆ. ಪರಿಸರ ಮಾಲಿನ್ಯ ಜಾಸ್ತಿ ಆದ ಹಾಗೆ ಕಾಣಿಸ್ಬಿಡುತ್ತೆ, ಪ್ರಾಣಿಗಳ ನೆನಪಾಗಿಬಿಡುತ್ತೆ. ಇನ್ನೊಂದಷ್ಟು ಮಂದಿ ಈ ಖುಷಿಯನ್ನ ಯಾವ ರೀತಿ ಹಾಳು ಮಾಡೋದು ಅಂತ ಕಾಯ್ತಾ ಇರ್ತಾರೆ. ಅಂಥವರಿಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಜಿ ಅವರು ಈಗಾಗಲೇ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಏನು? ಯಾರೇ ಆಗ್ಲಿ ಈ ಹಬ್ಬದ ಅಂದ್ರೆ ದೀಪಾವಳಿ ಹಬ್ಬದ ಸಂತೋಷ ಹಾಗೂ ಉತ್ಸಾಹಕ್ಕೆ ಅಡ್ಡಿಯನ್ನ ಉಂಟು ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರೆ ಅಂಥವರಿಗೆ ಜೈಲು ಓಪನ್ ಇದೆ. ಅದು ಯಾರೇ ಆಗ್ಲಿ, ಎಂಥವರೇ ಆಗ್ಲಿ, ತಡನೆ ಮಾಡದೆ ಅಂಥವರನ್ನ ಬಂಧಿಸಿ ಸೀದಾ ಜೈಲಿಗೆ ಕಳಿಸ್ತಾ ಇರೋದೆ. ಹಬ್ಬ ಆಚರಣೆ ಯಾವಾಗಲೂ ಕೂಡ ಶಾಂತಿ ಸೌಹಾರ್ದತೆಯಿಂದ ನಡಿಬೇಕು. ಕಳೆದ 8 ವರ್ಷಗಳಿಂದ ಉತ್ತರ ಪ್ರದೇಶದ ಪ್ರತಿಯೊಂದು ಸಮುದಾಯದ ಹಬ್ಬಗಳು ಕೂಡ ಬಹಳ ಶಾಂತಿಯುತವಾಗಿ ಆಚರಿಸಲ್ಪಡ್ತಾ ಇದೆ. ಯೋಗಿ ಸರ್ಕಾರ ದಂಗೆ ಎಬ್ಬಿಸೋರ ಮುಂದೆ ತಲೆಬಾಗುವಂತಹ ಸರ್ಕಾರ ಅಲ್ಲ. ಯೋಗಿ ಸರ್ಕಾರ ಏನಿದ್ರು ಕಾನೂನಿನ ಪ್ರಭಾವವನ್ನ ತೋರಿಸುವಂತಹ ಸರ್ಕಾರ ಅಂತ ಬಹಳ ಜೋರಾಗಿ ಗುಡುಗು ಬಿಟ್ಟಿದ್ದಾರೆ. अब वो भाव नहीं, अब ये वो सरकार नहीं है जो दंगाइयों के सामने घुटना टेकती हो. ये सरकार तो जो जिस भाषा में समझेगा उस भाषा में समझाना भी जानती है और अच्छी तरीके से जानती है. ಅದರ ಮಧ್ಯದಲ್ಲಿ ಈ ಸ್ವದೇಶಿ ಜಾಗೃತಿಯನ್ನ ಮರಿಲಿಲ್ಲ ನೋಡಿ ಯೋಗಿಜಿ. मैं प्रदेशवासियों से कहूंगा, दीपावली आ रही है. दीपावली के अवसर पर लोग, हर परिवार, भारतीय परिवार कुछ न कुछ खरीदता है. एक इस अवसर पर जो भी खरीदे वह स्वदेशी खरीदे. स्वदेशी, हमारा कारीगर, हमारा हस्तशिल्पी, हमारा स्थानीय उद्यम जो कुछ भी बनाया होगा उसको खरीद करके अपने घर में लेके जाइए. हमारे घर में दिया जलेगा दीपावली का तो हमारे ही कुम्हार के द्वारा बनाया गया दिया होना चाहिए. हमारे घर में दीपावली के अवसर पर लक्ष्मी गणेश जी की जो मूर्ति बनेगी वह भी हमारे ही कारीगर के द्वारा बनाई जानी चाहिए. कहीं विदेश से नहीं आना चाहिए. वो हम किसी को उपहार भी दे रहे हैं, अपने हित मित्र को, शुभचिंतक को, नातेदार रिश्तेदार को, वह भी स्वदेशी होना चाहिए. वह भी स्वदेशी होना चाहिए और स्वदेशी ही आपको गिफ्ट भी देना चाहिए किसी भी आयोजन के अवसर पर. ये पैसा अगर मुनाफा जाएगा हमारे कारीगरों के हाथ में जाएगा, हस्तशिल्पियों के पास जाएगा, हमारे श्रमिकों के पास जाएगा, तो समृद्धि उनके पास भी आएगी. और समृद्धि उनके पास भी आएगी तो ये समृद्धि देश के काम आएगी, देश के काम आएगी. विकसित भारत बनेगा. विकसित भारत के लिए हम सबको सामूहिक रूप से प्रयास करना होगा. ನೀವು ಹಬ್ಬಕ್ಕೆ ಅದೆಂಥದ್ದೇ ಖರೀದಿ ಮಾಡಿ, ಸ್ವದೇಶಿ ವಸ್ತುಗಳನ್ನೇ ಖರೀದಿ ಮಾಡಿ, ಮೇಡ್ ಇನ್ ಇಂಡಿಯಾಗೆ ಆದ್ಯತೆಯನ್ನ ನೀಡಿ, ಆ ಮೂಲಕ ದೇಶದ ಜೊತೆಗೆ ನಿಲ್ಲಿ ಅನ್ನುವಂಥ ಒಂದು ಅದ್ಭುತ ಸಂದೇಶವನ್ನ ಕೂಡ ಯೋಗೀಜಿ ಅವರು ನೀಡಿದ್ದಾರೆ. ಅಂದ್ರೆ ನೋಡಿ,
ಮೋದಿಜಿ ಅವರು ಅದೆಂಥದ್ದೇ ಯೋಜನೆಗಳನ್ನ ಜಾರಿಗೆ ತರಬಹುದು, ಅದೆಂಥದ್ದೇ ದಿಟ್ಟ ಹೆಜ್ಜೆಯನ್ನು ಅವರು ಇಡಬಹುದು, ಅವರು ಅದೆಂಥದ್ದೇ ಮೆಸೇಜ್ಗಳನ್ನ ದೇಶದ ಜನರಿಗೆ ಕೊಡಬಹುದು. ಆದ್ರೆ ಮತ್ತೆ ಅದನ್ನ ತಮ್ಮ ತಮ್ಮ ಜನರಿಗೆ ತಲುಪಿಸುವಂಥದ್ದು ಆ ರಾಜ್ಯದ ಆ ಕ್ಷೇತ್ರದ ನಾಯಕನಿಗೆ ಬಿಟ್ಟಿರುತ್ತೆ. ನಾನು ನೋಡಿದ ಹಾಗೆ ಯೋಗಿಜಿ ಆ ಕೆಲಸವನ್ನ ನಿರಂತರವಾಗಿ ನಿಜವಾಗ್ಲೂ ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಿಲ್ಲ. ಹೌದಲ್ವೋ ವೀಕ್ಷಕರ? ಇನ್ನೊಂದು ಕಡೆ ದೀಪಾವಳಿ ಹಬ್ಬಕ್ಕೆ ದೆಹಲಿ ಜನತೆಗೂ ಕೂಡ ಒಂದು ಖುಷಿಯ ಸುದ್ದಿ ಇದೆ. ಏನು? ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ದೆಹಲಿಯಲ್ಲಿ ದೀಪಾವಳಿ ಆಚರಿಸುವಂತಹ ಹಕ್ಕನ್ನ ಮತ್ತೆ ಮರಳಿ ತಂದಿದ್ದಾರೆ. ನೋಡಿ, ಕೇಜ್ರಿವಾಲ್ ಆಡಳಿತದಲ್ಲಿ ದೆಹಲಿಯಲ್ಲಿ ಹಿಂದೂ ಹಬ್ಬ, ಅದರಲ್ಲೂ ದೀಪಾವಳಿ ಆಚರಣೆ ಒಂದು ಅಪರಾಧ ಆಗಿ ಹೋಗಿತ್ತು. ದೀಪಾವಳಿಗೆ ಪಟಾಕಿಯನ್ನು ಸಿಡಿಸಿದ್ರೆ ಅಂಥವ್ರನ್ನ ಬಂಧಿಸ್ತಾ ಇದ್ರು. ಆದ್ರೆ ಈ ವರ್ಷ ಬಿಜೆಪಿ ಬಂದು ಎಲ್ಲ ಬದಲಾಗಿಬಿಟ್ಟಿದೆ. ಸುಪ್ರೀಂ ಕೋರ್ಟ್ ಹಸಿರು ಪಟಾಕಿಗಳ ಮಾರಾಟ ಇನ್ನು ಬೇಕಾಬಿಟ್ಟಿಯಲ್ಲ, ಒಂದು ನಿಯಂತ್ರಣದಲ್ಲಿ ಒಂದು ಚೌಕಟ್ಟಲ್ಲಿ ನಿಂತುಕೊಂಡು ಪಟಾಕಿಯನ್ನು ಸಿಡಿಸೋದಕ್ಕೆ ಅನುಮತಿಯನ್ನು ಕೂಡ ನೀಡಿದ್ದಾರೆ. ಇವೆಲ್ಲದಕ್ಕೂ ಒನ್ಸ್ ಅಗೇನ್ ಕಾರಣ ಬಿಜೆಪಿ, ಅಲ್ಲಿನ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು. ನೋಡಿ, ನಾನು ಯಾವಾಗಲೂ ಹೇಳೋದು ಇದೊಂದೇ, ಒಂದು ಸರಿಯಾದ ಮತ ಎಷ್ಟು ಅದ್ಭುತವಾದಂತಹ ಬದಲಾವಣೆಗಳನ್ನು ತರಬಹುದಲ್ವಾ ಅಂತ. ಅದಕ್ಕೀಗ ಕಣ್ಣ ಮುಂದೆ ನಾವೀಗ ಉದಾಹರಣೆಯಾಗಿ ಒಂದು ದೆಹಲಿ ಇದೆ, ಇನ್ನೊಂದು ಕಡೆ ಉತ್ತರ ಪ್ರದೇಶ ಇದೆ. ಅಟ್ ದ ಸೇಮ್ ಟೈಮ್ ಒಂದು ತಪ್ಪು ಆಯ್ಕೆ, ಬಿಟ್ಟಿ ಭಾಗ್ಯಕ್ಕೆ ಬಲಿಯಾಗಿ ವಿವೇಚನೆಯನ್ನ ಕಳ್ಕೊಂಡು ವೋಟನ್ನ ಮಾಡಿದ್ರೆ ಅದರ ಪರಿಣಾಮ ಏನಾಗುತ್ತೆ ಅನ್ನುವಂಥದ್ದಕ್ಕೆ ನಮ್ಮ ಕರ್ನಾಟಕದ ಇಂದಿನ ಪರಿಸ್ಥಿತಿ ಎಲ್ಲವನ್ನ ಸಾರಿ ಸಾರಿ ಹೇಳ್ತಾ ಇದೆ. ಅಷ್ಟೇ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.